ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅಚತುರ್ವದನೋ ಬ್ರಹ್ಮ ದಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವೇದವ್ಯಾಸಾಯ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ವಿಶೇಷ ದ್ವಿತೀಯ ಪ್ರವಚನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದು ವ್ಯಾಸ ಪೂರ್ಣಿಮಾ ಸಪ್ತಾಹ ಮಹೋತ್ಸವದ ಅಂಗವಾಗಿ ಏರ್ಪಾಟಾಗಿರುವ ವಿಶೇಷ ಪ್ರವಚನ ಮಾಲಿಕೆಯಲ್ಲಿ 2ನೇ ದಿವಸದ ಕಾರ್ಯಕ್ರಮ. ಇಂದು ಆಷಾಢ ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ, ವಾರ ಮಂಗಳವಾರ. 2024ನೇ ಇಸವಿ 23ನೇ ತಾರೀಖಿನ ಮಂಗಳವಾರದ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವ್ಯಾಸ ಪೂರ್ಣಿಮಾ. ಭಗವಾನ್ ವೇದವ್ಯಾಸರು ಅವತಾರ ಮಾಡಿದ ಪೂರ್ಣಿಮಾ ವ್ಯಾಸ ಪೂರ್ಣಿಮಾ. ಗುರು ಪೂರ್ಣಿಮಾ. ಪ್ರಪಂಚದಲ್ಲಿರುವ ಎಲ್ಲ ಗುರುಗಳಿಗೂ ಗುರುಗಳು ಅಂತಂದರೆ ಭಗವಾನ್ ವೇದವ್ಯಾಸರು. ಆ ಮಹಾತ್ಮರು ಅವತಾರ ಮಾಡಿದ ತಿಥಿ ಆಷಾಢ ಮಾಸ ಶುಕ್ಲಪಕ್ಷ ಪೌರ್ಣಮಾಸ್ಯ ತಿಥಿ. ನಾವು ವೇದವ್ಯಾಸರ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ದೇವೆ. ಇಂದು ನಾನು ವ್ಯಾಸ ಪೂರ್ಣಿಮಾ ಸಪ್ತಾಹ ಮಹೋತ್ಸವದ ಅಂಗವಾಗಿ ಏರ್ಪಾಟಾಗಿರುವ ವಿಶೇಷ ಪ್ರವಚನದಲ್ಲಿ 2ನೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಭಗವಾನ್ ವೇದವ್ಯಾಸರು ವೇದಗಳನ್ನು ವಿಂಗಡಿಸಿ ಅನುಗ್ರಹ ಮಾಡಿದ್ದಾರೆ. ಅನಂತರ 18 ಪುರಾಣಗಳನ್ನು ಬರೆದಿದ್ದಾರೆ. ಈ ದಿವಸ ನಾನು
ಆ ಪುರಾಣಗಳ ವಿಷಯವಾಗಿ ಕೆಲವು ವಿಷಯವನ್ನು ತಿಳಿಸಲು ಪ್ರಯತ್ನ ಮಾಡ್ತೇನೆ. ಹೇಳ್ತೇವೆ ನಾವು, ಸತ್ಯವತಿ ಸುತರಾಗಿರುವ ಭಗವಾನ್ ವೇದವ್ಯಾಸರು 18 ಪುರಾಣಗಳನ್ನು ಬರೆದಿದ್ದಾರೆ ಅಂತ ಕೇಳ್ತೇವೆ. ವ್ಯಾಸ ಸತ್ಯವತಿ ಸುತಃ ಕೃತವಾನ್ 18 ಪುರಾಣಾನಿ. 18 ಪುರಾಣಾನಾಂ ಕರ್ತ ಸತ್ಯವತಿ ಸುತಃ. ಪರಾಶರ ಸತ್ಯವತಿಯ ಪುಣ್ಯ ದಂಪತಿಗಳ ಸುಪುತ್ರರಾದ ಭಗವಾನ್ ವೇದವ್ಯಾಸರು 18 ಪುರಾಣಗಳನ್ನು ಬರೆದಿದ್ದಾರೆ. ಅನೇಕ ಜನಗಳಿಗೆ 18 ಪುರಾಣ ಯಾವುದು ಅಂತಲೇ ಗೊತ್ತಿಲ್ಲ. ಒಂದು ಪಟ್ಟಿಯನ್ನು ಕೊಡ್ತೇನೆ, ಜ್ಞಾಪಕ ಇಟ್ಕೊಳ್ಳಿ. 18 ಪುರಾಣಗಳು ಯಾವುವು? ಪುರಾಣ ಎನ್ನುವ ಮಾತಿಗೆ ಅರ್ಥ ಭಗವಂತ. ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ವಾಸುದೇವ ಭಗವಂತ ಹೇಳ್ತಾನೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೆ. ಪುರಾಪಿ ನವಯೇವ ಇತಿ ಪುರಾಣಃ. ಶಾಂಕರ ಭಾಷ್ಯ. ಭಗವಂತನು ಯಾವಾಗಲೂ ಕೂಡ ನವಸ್ವರೂಪನಾಗಿರ್ತಾನೆ. ಭಗವಂತನಿಗೆ ಹೆಸರಾಯಿತು ಪುರಾಣ. ದೇಶಕಾಲಗಳನ್ನು ಮೀರಿ ನಿಂತಹ ಭಗವಂತನಿಗೆ ಪುರಾಣ ಅಂತ ಹೆಸರು, ಪುಲ್ಲಿಂಗ ಶಬ್ದ. ಆ ಭಗವಂತನ ಸ್ವರೂಪವನ್ನು ಕಥೆಗಳ ಮುಖಾಂತರ, ದೃಷ್ಟಾಂತಗಳ ಮುಖಾಂತರ, ನೀತಿ ಧರ್ಮಗಳ ಮುಖಾಂತರ, ಸದಾಚಾರಗಳ ಮುಖಾಂತರವಾಗಿ ಉಪದೇಶ ಮಾಡುವಂಥ ಗ್ರಂಥಗಳಿಗೂ ಹೆಸರಾಯಿತು ಪುರಾಣಂ. 18 ಪುರಾಣಾನಾಂ ಕರ್ತ ಸತ್ಯವತಿ ಸುತಃ. 18 ಪುರಾಣಗಳನ್ನು ಬರೆದಿದ್ದಾರೆ ಮಹಾತ್ಮರು. ಸುಲಭವಲ್ಲ. ಆ ಪುರಾಣಗಳ ಸಂಖ್ಯೆಯನ್ನು ಯಾವ್ಯಾವುದು ಅಂತ ಹೇಳ್ತೇನೆ. ನಮ್ಮ ಪ್ರಾಚೀನ ವಿದ್ವಾಂಸರು, ಕವಿಗಳು, ಮಹಾತ್ಮರು ಶ್ಲೋಕ ರೂಪದಲ್ಲಿ ಎಲ್ಲವನ್ನು ಹೇಳ್ತಾ ಇದ್ರು. ಈ 18 ಪುರಾಣಗಳನ್ನು ಒಂದೇ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದನ್ನು ಹೇಳಿಕೊಂಡು 18 ಪುರಾಣ ಯಾವುದು ಅನ್ನುವುದನ್ನು ತಿಳಿಸ್ತೇನೆ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪ ಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಒಂದೇ ಒಂದು ಶ್ಲೋಕದಲ್ಲಿ 18 ಪುರಾಣಗಳನ್ನು ಸಂಗ್ರಹ ಮಾಡಿದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ಬರ್ಕೊಂಬಿಡಿ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪ ಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಪುರಾಣಾನಿ ಪುರಾವಿದು. ನನ್ನ ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶ್ಲೋಕವನ್ನು ಹೇಳಿ ಅರ್ಥವನ್ನು ಹೇಳಿದ್ದಾರೆ. ಮದ್ವಯಂ ಮಕಾರದಿಂದ ಪ್ರಾರಂಭವಾಗುವಂಥ 2 ಪುರಾಣಗಳು. ಒಂದು ಮತ್ಸ್ಯ ಪುರಾಣ, ಮತ್ತೊಂದು ಮಾರ್ಕಂಡೇಯ ಪುರಾಣ. ಮದ್ವಯಂ ಮದ್ವಯಂ ಮಕಾರದಿಂದ ಪ್ರಾರಂಭಗೊಳ್ಳುವಂಥ 2 ಪುರಾಣಗಳು. ಒಂದು ಮತ್ಸ್ಯ ಪುರಾಣ, ಮತ್ತೊಂದು ಮಾರ್ಕಂಡೇಯ ಪುರಾಣ. ಮದ್ವಯಂ ಭದ್ವಯಂಚೈವ ಭಕಾರದಿಂದ ಪ್ರಾರಂಭವಾಗುವಂಥ 2 ಪುರಾಣಗಳು. ಒಂದು ಭವಿಷ್ಯ ಪುರಾಣ, ಮತ್ತೊಂದು ಭಾಗವತ ಮಹಾಪುರಾಣ. ಭಕಾರದಿಂದ ಪ್ರಾರಂಭವಾಗುವಂಥ 2 ಪುರಾಣಗಳು. ಅನಂತರ ಭ್ರತ್ರಯಂ ಭಕಾರದಿಂದ ಪ್ರಾರಂಭವಾಗುವಂಥ 3 ಪುರಾಣಗಳು. ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ ಮತ್ತು ಬ್ರಹ್ಮ ಪುರಾಣ ಎಂದು 3 ಪುರಾಣಗಳು
ಬ್ರ ಎನ್ನುವಂಥ ಅಕ್ಷರದಿಂದ ಪ್ರಾರಂಭಗೊಳ್ಳುತ್ತಿವೆ. ಚತುಷ್ಟಯಂ ವಕಾರದಿಂದ ಪ್ರಾರಂಭವಾಗುವಂಥ ಪುರಾಣಗಳು 4. ಯಾವ್ಯಾವುದು? ವರಾಹ ಪುರಾಣಂ, ವಾಮನ ಪುರಾಣಂ, ಅನಂತರ ವಾಯು ಪುರಾಣಂ, ಪ್ರಸಿದ್ಧವಾದ ಪುರಾಣ ವಿಷ್ಣು ಪುರಾಣ. 4 ಪುರಾಣಗಳು ವಕಾರದಿಂದ ಪ್ರಾರಂಭಗೊಳ್ಳುವಂಥ ಪುರಾಣಗಳು. ಅನಂತರ ಅ, ನ, ಪ, ಲಿಂ, ಗ, ಕೂಸ್ಕಾನಿ. ಎಷ್ಟು ಚೆನ್ನಾಗಿ. ಅ ಅಗ್ನಿ ಪುರಾಣ, ನಾರದ ಪುರಾಣ, ಪ ಪದ್ಮ ಪುರಾಣ, ಲಿಂ ಲಿಂಗ ಪುರಾಣ, ಗ ಗರುಡ ಪುರಾಣ, ಕೂರ್ಮ ಪುರಾಣ ಮತ್ತು ಸ್ಕಾಂದ ಪುರಾಣ. ಒಟ್ಟು 18 ಪುರಾಣಗಳು. ಮತ್ತೊಮ್ಮೆ ಹೇಳ್ತೇನೆ, ಜ್ಞಾಪಕ ಇಟ್ಕೊಳ್ಳಿ. ಪ್ರಾರಂಭದಿಂದ ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯ ಪುರಾಣಂ, ಭಾಗವತ ಪುರಾಣಂ, ಬ್ರಹ್ಮಾಂಡ ಪುರಾಣಂ, ಬ್ರಹ್ಮವೈವರ್ತ ಪುರಾಣಂ, ಬ್ರಹ್ಮ ಪುರಾಣಂ, ವರಾಹ ಪುರಾಣಂ, ವಾಮನ ಪುರಾಣಂ, ವಾಯು ಪುರಾಣಂ. 10 ವಿಷ್ಣು ಪುರಾಣಂ, ಅಗ್ನಿ ಪುರಾಣಂ, ನಾರದ ಪುರಾಣಂ, ಪದ್ಮ ಪುರಾಣಂ, ಲಿಂಗ ಪುರಾಣಂ, ಗರುಡ ಪುರಾಣಂ, ಕೂರ್ಮ ಪುರಾಣಂ, ಸ್ಕಾಂದ ಪುರಾಣಂ ಎಂದು 18 ಪುರಾಣಗಳನ್ನು ಭಗವಾನ್ ವೇದವ್ಯಾಸರು ರಚನೆ ಮಾಡಿದ್ದಾರೆ. 18 ಪುರಾಣಗಳಿಂದ ಶ್ಲೋಕಗಳ ಸಂಖ್ಯೆ ಸುಮಾರು 4,30,000. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯೇ ಹೇಳ್ತಾ ಇದ್ರು, ಕಲಿಯುಗಕ್ಕೆ 4,30,000 ವರ್ಷ. ಅದೇ ರೀತಿಯಲ್ಲಿ 18 ಪುರಾಣಗಳಿಂದ ಒಟ್ಟು ಶ್ಲೋಕಗಳ ಸಂಖ್ಯೆ 4,30,000. ಇಷ್ಟೂ ಶ್ಲೋಕಗಳನ್ನು ರಚನೆ ಮಾಡಿದ ಮಹಾತ್ಮರು ಭಗವಾನ್ ವೇದವ್ಯಾಸರು, ಭಗವಾನ್ ವಾಸಿಷ್ಠರು, ವಸಿಷ್ಠ ಮಹರ್ಷಿಗಳ ಮರಿಮಗ, ಶಕ್ತಿ ಮಹರ್ಷಿಗಳ ಮೊಮ್ಮಗ, ಪರಾಶರ ಮಹರ್ಷಿಗಳ ಮಗ ಅಂತ ಶುಕ ಮಹರ್ಷಿಗಳ ತಂದೆ. ಏನು ಸ್ವಾಮಿ ಇದು? ವಸಿಷ್ಠ ಮಹರ್ಷಿಗಳಿಂದ ಪ್ರಾರಂಭಗೊಳ್ಳುವಂಥ ವಂಶವಿದು. ಅನಂತರ ಈ ಪುರಾಣ ಅಂತಂದ್ರೇನು? ಕಿನ್ನಾಮ ಪುರಾಣಂ. ಅದಕ್ಕೆ ದೊಡ್ಡವರು ಲಕ್ಷಣ ಮಾಡಿದ್ದಾರೆ. ಸರ್ಗಶ್ಚ ಪ್ರತಿ ಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂಚೈವ ಪುರಾಣಂ ಪಂಚಲಕ್ಷಣಂ. ಇದನ್ನೆಲ್ಲ ನಮ್ಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿ ಗಟ್ಟು ಮಾಡಿಬಿಟ್ಟಿದ್ದಾರೆ. ಪುರಾಣಂ ಪಂಚಲಕ್ಷಣಂ. ಪುರಾಣಗಳಲ್ಲಿ ಪ್ರಧಾನವಾಗಿ ಇಂಥ 5 ಅಂಶಗಳಿರುತ್ತವೆ. ಯಾವ್ಯಾವುದು? ಸರ್ಗ, ಸೃಷ್ಟಿ. ಹೇಗೆ ಸೃಷ್ಟಿಯಾಯಿತು, ಯಾವಾಗ ಸೃಷ್ಟಿಯಾಯಿತು, ಯಾರಿಂದ ಸೃಷ್ಟಿಯಾಯಿತು, ಸೃಷ್ಟಿಕ್ರಮ ಹೇಗೆ. ಈಗ ಮನುಷ್ಯರ ಹುಟ್ಟಿರಬೇಕಾದ್ರೆ ಹಿಂದೇನು ಪುಣ್ಯಕರ್ಮಗಳನ್ನು ಮಾಡಿದ್ದರು, ಈಗ ಮಾಡುತ್ತಿರುವಂಥ ಪಾಪಕರ್ಮಗಳಿಂದ ಮುಂದೆ ಎಂಥ ಸೃಷ್ಟಿಯಾಗುತ್ತದೆ ಎಂದು ಸರ್ಗ. ಸರ್ಗ ಅಂದರೆ ಸೃಷ್ಟಿ ವಿಚಾರ ಹೇಳಬೇಕು. ಪ್ರತಿ ಸರ್ಗ ಪ್ರಳಯ. ಸೃಷ್ಟಿ ವಿಚಾರವನ್ನು, ಪ್ರಳಯ ವಿಚಾರವನ್ನು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೆ. 18 ಪುರಾಣಗಳನ್ನು ಅಧ್ಯಯನ ಮಾಡಬೇಕು ಅಂದರೆ ಅವನಿಗೆ ಒಂದು ಆಯುಷ್ಯ ಸಾಲದು. 4,30,000 ಶ್ಲೋಕಗಳನ್ನು ಪಾರಾಯಣ ಮಾಡಿ ಒಂದು ದಿವಸಕ್ಕೆ 500 ಶ್ಲೋಕ ಇಟ್ಕೊಳ್ಳಿ. ಪಾರಾಯಣ ಮಾಡ್ತಾ ಬಂದರೆ ಎಷ್ಟು ವರ್ಷ ಬೇಕಾಗುತ್ತೆ. ಅಷ್ಟನ್ನೂ ಬರೆದಿರುವಂಥ ಮಹಾತ್ಮರು ಭಗವಾನ್ ವೇದವ್ಯಾಸ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶಃ ಮನುವಂಶ, ಕುರುವಂಶ, ಅನಂತರ ಸೂರ್ಯವಂಶ, ಚಂದ್ರವಂಶ, ಎಲ್ಲ ವಂಶಾವಳಿಯನ್ನು ಹೇಳಿದ್ದಾರೆ. ವಂಶಃ ಮನ್ವಂತರ. ಎಷ್ಟು ಮನ್ವಂತರಗಳಿವೆ? 12 ಮನ್ವಂತರ ಅಂತ ಹೇಳ್ತೇವೆ.
ಚತುರ್ದಶ ಮನ್ವಂತರ ಅಂತ ಹೇಳ್ತೇವೆ. ಆ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ. ವಂಶಾನುಚರಿತಂ, ವಂಶ ಅನುಚರಿತಂ, ಒಂದೊಂದು ವಂಶವನ್ನು ತೆಗೆದುಕೊಂಡು ಆ ವಂಶದಲ್ಲಿ ಹುಟ್ಟಿರುವಂಥ ಮಹಾತ್ಮರು, ತಪಸ್ವಿಗಳು, ಒಳ್ಳೆಯವರು, ಕೆಟ್ಟವರು ಎಲ್ಲ ವಿಚಾರವನ್ನು ಹೇಳ್ತಾರೆ. ಹೀಗೆ ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶಃ ಮನ್ವಂತರಾಣಿ ಚ ವಂಶಾನುಚರಿತಂಚ ಇವ ಪುರಾಣಂ ಪಂಚಲಕ್ಷಣಂ. 5 ಲಕ್ಷಣಗಳನ್ನು ನಾವುಗಳು 18 ಪುರಾಣಗಳಲ್ಲಿ ಅವಶ್ಯವಾಗಿ ಕಾಣಬಹುದು. ಏನು ಹೇಳಿದ್ದಾರೆ ಪುರಾಣಗಳಲ್ಲಿ ಅಂದರೆ ಎಲ್ಲ ವಿಚಾರವನ್ನು ಹೇಳಿದೆ. ಮಾನವ ಕುಲಕೋಟಿಗೆ ಅಭ್ಯುದಯ ಪ್ರಾಪ್ತಿಗೆ ಏನೇನು ಸಾಧನಗಳು ಬೇಕೋ, ನೀತಿ, ಧರ್ಮ, ಆಚಾರ, ವಿಚಾರ, ಅಹಿಂಸಾ, ಜಪ, ತಪ, ರಾಜನೀತಿ, ದಾನ, ಧರ್ಮ, ಯಜ್ಞ, ಗುರುಸೇವಾ, ಹೋಮ, ಹವನ, ವೇದಾಂತ ವಿಚಾರ, ಏನೇನು ಬೇಕೋ ಎಲ್ಲ ವಿಚಾರಗಳನ್ನು ಕೂಡ ಪುರಾಣ ಗ್ರಂಥಗಳಲ್ಲಿ ಭಗವಾನ್ ವೇದವ್ಯಾಸರು ಅಡಕ ಮಾಡಿದ್ದಾರೆ. ಈ ನಾವೇನು ತಿಳ್ಕೋಬೇಕಾಗಾದ್ರೆ ಅಂದರೆ ಒಂದೇ ಒಂದು ಶ್ಲೋಕದಲ್ಲಿ ಎಲ್ಲ ಪುರಾಣಗಳ ಸಾರವನ್ನು ಹೇಳಿಬಿಟ್ಟಿದ್ದಾರೆ. ಯಾವುದು? ಆಲೋಡ್ಯ ಸರ್ವಶಾಸ್ತ್ರಾಣಿ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣಸ್ತದಾ. 18 ಪುರಾಣಗಳ ಸಾರ ಧ್ಯೇಯೋ ನಾರಾಯಣಸ್ತದ. ಭಗವಂತನನ್ನು ಧ್ಯಾನ ಮಾಡಪ್ಪ, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಕಳ್ಳತನ ಮಾಡಬೇಡ, ಹಿಂಸೆ ಮಾಡಬೇಡ, ದರೋಡೆ ಮಾಡಬೇಡ. ಈ ಪರಮ ಪವಿತ್ರವಾಗಿರುವ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಧ್ಯೇಯೋ ನಾರಾಯಣಸ್ತದ. ನಾರಾಯಣ ಭಗವಂತನನ್ನು ಯಾವಾಗಲೂ ಧ್ಯಾನ ಮಾಡಿ, ಕೂತಾಗ ನಾರಾಯಣ, ನಿಂತಾಗ ಓಂ ನಮೋ ನಾರಾಯಣಾಯ, ಮಲಗಿಕೊಳ್ಳುವಾಗ ಓಂ ನಮೋ ನಾರಾಯಣಾಯ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರೀಕರಣಿ. ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಬೇಕಾದರೂ ಬಸ್ ನಿಂತ್ಕೋಬೋದು. ನಿಶ್ವಾಸೇನ ಹಿ ವಿಶ್ವಾಸ ಕದಾ ವೃದ್ಧೋ ಭವಿಷ್ಯತಿ ಕೀರ್ತನೀಯ ಮತೋ ನಿತ್ಯಂ ಹರೇರ್ನಾಮೈವ ಕೇವಲಂ. ಎಷ್ಟು ವಿಚಾರ ತಿಳಿಸಿದ್ದಾರೆ. 18 ಪುರಾಣಗಳನ್ನು ಅರ್ಥ ಮಾಡಿಕೊಂಡು ಉದ್ಧಾರವಾಗಬೇಕು ಅಂದರೆ ತುಂಬ ಕಷ್ಟವಾಗುತ್ತೆ. ಆದ್ದರಿಂದ ಧ್ಯೇಯೋ ನಾರಾಯಣಸ್ತದ ಅಂತ ಹೇಳಿಬಿಟ್ಟು ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನಂ ದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಸಿಂಪಲ್. ಅಷ್ಟಾದಶ ಪುರಾಣೇಶು 18 ಪುರಾಣಗಳು ಬರೆದಿದ್ದಾರೆ. 18 ಪುರಾಣಗಳಲ್ಲಿ ಏನು ತಿಳಿಸಿದ್ದಾರಪ್ಪ ಭಗವಾನ್ ವೇದವ್ಯಾಸ ಮಹರ್ಷಿಗಳು ಅಂದರೆ ಕಥೆಯ ಮುಖಾಂತರ, ನೀತಿಯ ಮುಖಾಂತರ, ದೃಷ್ಟಾಂತಗಳ ಮುಖಾಂತರ, ರಾಜ ಮಹಾರಾಜರ ವಂಶದ ಮುಖಾಂತರ ಏನು ತಿಳಿಸಿದ್ದಾರೆ? ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನಂ ದ್ವಯ. 2 ಮಾತು. ಏನು? ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಎಷ್ಟು ಚೆನ್ನಾಗಿದೆ. ಪುಣ್ಯಾಯ, ಪುಣ್ಯ ಬೇಕಾ? ಪರೋಪಕಾರವನ್ನು ಮಾಡು. ಯಾರು ಎನ್ನುವುದನ್ನು ಯೋಚನೆ ಮಾಡದೆ ಈ ಉಪಕಾರದಿಂದ ನನಗೆ ಏನು ಫಲವಾಗುತ್ತದೆ ಎನ್ನುವುದನ್ನು ಯೋಚನೆ ಮಾಡದೆ ಪರೋಪಕಾರವನ್ನು ಮಾಡ್ತಾ ಇರಪ್ಪ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾರ್ಥಮಿದಂ ಶರೀರಂ ಪರೋಪಕಾರಾಯ ಸತಾಂ ವಿಭೂತಯಃ.
ಎಷ್ಟು ಸೊಗಸಾಗಿರುವ ನೀತಿ. ಮರಗಳು ಹಣ್ಣುಗಳನ್ನು ಕೊಡುತ್ತವೆ. ಯಾರಿಗಾಗಿ? ಬೇರೆಯವರಿಗಾಗಿ. ಯಾವ ಮರವೂ ಕೂಡ ತಾನು ಕೊಟ್ಟಂಥ ಹಣ್ಣನ್ನು ತಾನು ತಿನ್ನುವುದಿಲ್ಲ. ಹಲಸಿನ ಮರ ಅತ್ಯಂತ ರುಚಿಯಾಗಿರುವಂಥ ಹಲಸಿನ ಹಣ್ಣನ್ನು ಕೊಡುತ್ತೆ, ಮರ ತಿನ್ನುತ್ತೆ. ಮಾವಿನ ಮರ, ರಸಪುರಿ ಮಾವಿನ ಹಣ್ಣು ತುಂಬ ರುಚಿಯಾಗಿರುತ್ತೆ, ಒಂದು ಹಣ್ಣನ್ನು ತಿನ್ನುವುದಿಲ್ಲ. ಅದೇ ರೀತಿಯಲ್ಲಿ ನೂರಾರು ಹಣ್ಣುಗಳಿವೆ. ಯಾರಿಗೋಸ್ಕರ? ಪರೋಪಕಾರಾಯ, ಮತ್ತೊಬ್ಬರಿಗೋಸ್ಕರವಾಗಿ ಗಿಡ ಮರಗಳು ಹಣ್ಣು ತರಕಾರಿಗಳನ್ನು ಕೊಡ್ತಾಯಿವೆ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಹರಿತಾ ಇವೆ. ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ ಮುಂತಾಗಿರುವಂಥ ನದಿಗಳು ಹರಿತಾ ಇವೆ. ಯಾರಿಗೋಸ್ಕರ? ಪರೋಪಕಾರಾಯ. ಆ ನೀರನ್ನು ನೂರಾರು ತರಹದ ಪ್ರಯೋಜನೆಗೆ ಹೊಂದಬಹುದು. ಪೂಜೆಗೆ ಉಪಯೋಗಿಸ್ಬೋದು, ಸ್ನಾನಕ್ಕೆ ಉಪಯೋಗಿಸ್ಬೋದು, ಮೈ ತೊಳ್ಕೊಂಡು ಉಪಯೋಗಿಸ್ಬೋದು, ಬಟ್ಟೆ ಒಗೆಯೋಕ್ಕೆ, ಕಾರ್ ತೊಳೆಯೋಕ್ಕೆ, ಟ್ರಕ್ ತೊಳೆಯೋಕ್ಕೆ, ಚಪ್ಪಲಿ ತೊಳೆಯೋಕ್ಕೆ, ಎಲ್ಲದಕ್ಕೂ ನೀರು ಬೇಕಲ್ವೇ? ನದಿಗಳು ಹರಿತಾ ಇವೆ. ಯಾರಿಗೋಸ್ಕರ? ಪರೋಪಕಾರಕ್ಕಾಗಿ. ಪರೋಪಕಾರಾಯ ದುಹಂತಿ ಗಾವ. ಎಂಥ ಒಳ್ಳೆಯ ಹಸುಗಳು ಹಾಲು ಕೊಡುತ್ತವೆ, ಒಳ್ಳೆ ಸೊಗಸಾದ ಅಮೃತಾಯಮಾನವಾದಂಥ ಹಾಲನ್ನು ಕೊಡುತ್ತವೆ. ಯಾರಿಗೋಸ್ಕರ? ಹಸುಗಳಿಗೆ ಅಲ್ಲ, ಮನುಷ್ಯರಿಗೋಸ್ಕರವಾಗಿ. ಅಂದ ಮೇಲೆ ಪರೋಪಕಾರಾಯ ಸತಾಂ ವಿಭೂತಯ. ಸತ್ಪುರುಷರ ಸಂಪತ್ತೆಲ್ಲವೂ ಕೂಡ ಪರೋಪಕಾರಕ್ಕಾಗಬೇಕು. ಪರೋಪಕಾರಾರ್ಥಮಿದಂ ಶರೀರಂ. ಭಗವಂತ ಕೊಟ್ಟಿರುವ ಈ ಪವಿತ್ರವಾದ ಮಾನವ ಶರೀರವನ್ನು ಪರೋಪಕಾರಕ್ಕಾಗಿ ವಿನಿಯೋಗ ಮಾಡು. ಒಳ್ಳೆಯ ಸಂದೇಶ. ಯಾರಿಗೂ ತೊಂದರೆ ಮಾಡಬೇಡ, ಯಾರನ್ನು ಬೈಯಕ್ಕೆ ಹೋಗಬೇಡ, ಯಾರನ್ನು ತಿರಸ್ಕಾರ ಮಾಡಬೇಡ. ನಿನ್ನ ಕೈಲಾದಂಥ ಸಹಾಯವನ್ನು ಮಾಡಪ್ಪ. ಮಾಡಿದರೆ ಅದಕ್ಕೆ ಹೆಸರು ಪುಣ್ಯ ಸಂಪಾದನೆ. ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯನ್ನೇ ಮಾಡಿಸ್ಬೇಕಾದ್ದಿಲ್ಲ, ಮನೆಯಲ್ಲಿ ಹೋಮ ಹವನಾದಿಗಳನ್ನೇ ಮಾಡಬೇಕಾದ್ದಿಲ್ಲ, ತೀರ್ಥಾಟನೆ ಮಾಡಬೇಕಾದ್ದಿಲ್ಲ, ಹೆಚ್ಚು ದಾನ ಧರ್ಮವನ್ನು ಮಾಡಬೇಕಾದ್ದಿಲ್ಲ. ಅನುಕೂಲವಿದ್ದರೆ ಮಾಡಲಿ. ಪುಣ್ಯ ಸಂಪಾದನೆ ಆಗಬೇಕಾ? ಪರೋಪಕಾರಾಯ ಸತಾಂ ವಿಭೂತಯ ಎನ್ನುವಂತೆ ಪರೋಪಕಾರ ಪುಣ್ಯಾಯ. ಪುಣ್ಯ ಬೇಕಾ? ಪರೋಪಕಾರವನ್ನು ಮಾಡು. ಸ್ವಾಮಿ, ನಾನೊಬ್ಬ ಬಡವ, ಏನು ಸಹಾಯ ಮಾಡೋಣ? ವಾಕ್ ಸಹಾಯವನ್ನು ಮಾಡು. ಯಾರಾದರೂ ವೃದ್ಧರಿದ್ದರೆ ಅವರಿಗೇನಾದರೂ ಬೇಕಾಗಿದ್ದರೆ ಮಾತಾಡು, ಕೈ ಹಿಡ್ಕೊಂಡು ರಸ್ತೆ ದಾಟಿಸು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಪರೋಪಕಾರ ಮಾಡುವಂಥ ಅವಕಾಶವನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. ಆದ್ದರಿಂದ ಪರೋಪಕಾರ ಪುಣ್ಯಾಯ. ಪಾಪಾಯ ಪರಪೀಡನಂ. ಇತರರಿಗೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದರೆ ಅದರಿಂದ ಪಾಪ ಅಭಿವೃದ್ಧಿಯಾಗುತ್ತದೆ. ನಿಮ್ಮ ಪಾಪ ಬೇಕೋ ಪುಣ್ಯ ಬೇಕೋ? ಪಾಪ ಬೇಡ, ಪುಣ್ಯ ಬೇಕು. ಪುಣ್ಯ ಬೇಕಾದರೆ ಪರೋಪಕಾರವನ್ನು ಮಾಡಪ್ಪ ಅಂದರು. ಹೀಗೆ ಎರಡೇ ಸಂದೇಶವಂತೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನಂ ದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಎಂದು. ಈ 18 ಪುರಾಣಗಳಲ್ಲಿ ಒಂದು ಶ್ರೀಮನ್ ಮಹಾಭಾಗವತ ಪುರಾಣ, ಮತ್ತೊಂದು ವಿಷ್ಣು ಪುರಾಣ. ನನ್ನ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ 18 ಪುರಾಣಗಳ ಪರಿಚಯವಿತ್ತು. ಮಧ್ಯೆ ಪುರಾಣದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದರು. ನನ್ನಿಂದ ಪೂಜ್ಯರಾದ ಸದ್ಗುರುಗಳು ಮಹಾಭಾಗವತದಿಂದ, ಮಹಾಭಾರತದಿಂದ, ವಿಶೇಷವಾಗಿ ವಿಷ್ಣು ಪುರಾಣದಿಂದ ಕೆಲವು ಶ್ಲೋಕಗಳನ್ನು ಹೇಳಿಸ್ಕೊಂಡು ಪ್ರವಚನವನ್ನು ಮಾಡಿಸಿದ್ದಾರೆ. ಅಂಥ ಪೂಜ್ಯ ಸದ್ಗುರುಗಳ ಪರಮ ಪವಿತ್ರ ಪಾದಾರವಿಂದಗಳಿಗೆ ನನ್ನ ಶಿರಸ ಸಾಷ್ಟಾಂಗ ಪ್ರಣಾಮ. ವಿಷ್ಣು ಪುರಾಣ
ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ 18 ಪುರಾಣಗಳ ಪೈಕಿ ಅತ್ಯಂತ ಪ್ರಿಯವಾಗಿರುವಂಥ ಪುರಾಣ ವಿಷ್ಣು ಪುರಾಣ. ಹೆಸರೇ ಹೇಳುವಂತೆ ವಿಷ್ಣುವಿನ ಮಹಿಮೆಯನ್ನು, ವಿಷ್ಣುವಿನ ಒಂದು ಅದ್ಭುತವಾದಂಥ ಮಹಾತ್ಮ್ಯವನ್ನು ಉಪದೇಶ ಮಾಡುವಂಥ ಪುರಾಣ ವಿಷ್ಣು ಪುರಾಣ. ವಿಷ್ಣು ಪುರಾಣ ಅತ್ಯಂತ ಜನಪ್ರಿಯವಾಗಿದೆ. ವಿಷ್ಣು ಪುರಾಣದಲ್ಲಿ ಅನೇಕ ಕಥೆಗಳನ್ನು ಹೇಳ್ತಾರೆ. 18 ಪುರಾಣಗಳಲ್ಲಿ ಭಗವಂತನ ದಶಾವತಾರದ ವಿಚಾರವನ್ನೆಲ್ಲೇ ಹೇಳಿಬಿಟ್ಟಿದ್ದೇನೆ. ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬೌದ್ಧಶ್ರೀ ಕಲ್ಕಿದೇವಚ ಎನ್ನುವಂತೆ ಮಹಾವಿಷ್ಣುವಿನ ದಶಾವತಾರದ ಕಥೆಗಳನ್ನು ಪುರಾಣಗಳಲ್ಲಿ ಅಲ್ಲಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಪುರಾಣಗಳಲ್ಲಿ ಹೇಳದೇ ಇರುವಂಥ ವಿಚಾರವೇ ಇಲ್ಲ. ಹಿಂದಿನ ಕಾಲದಲ್ಲಿ ಬೆಳಿಗ್ಗೆ ವೇದಾಧ್ಯಯನ, ಊಟವಾದ ಮೇಲೆ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆವರೆಗೆ ಪುರಾಣ ಪ್ರವಚನ ಅಂತ ಎಲ್ಲ ಹಳ್ಳಿಗಳಲ್ಲೂ ನಡೀತಾ ಇತ್ತು. ಒಬ್ಬ ಪುರಾಣಿಕರ ಬಂದು ವ್ಯಾಸಪೀಠದ ಮೇಲೆ ಕೂತ್ಕೊಂಡು ಪುರಾಣ ಪ್ರವಚನವನ್ನು ಮಾಡ್ತಾ ಇದ್ದರೆ 100 ಜನ ಕೇಳ್ತಾ ಇದ್ರು. ಎಷ್ಟು ತರಹದ ನೀತಿಗಳನ್ನು, ಎಷ್ಟು ತರಹದ ಧರ್ಮ ವಿಚಾರವನ್ನು ಪುರಾಣಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ತುಂಬ ಸಂತೋಷ. ವಿಷ್ಣು ಪುರಾಣದಿಂದ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು 4 ಶ್ಲೋಕ ಹೇಳಿದ್ದಾರೆ. ಅದನ್ನು ಹೇಳ್ತೀನಿ ಇವಾಗ. ಪ್ರಹ್ಲಾದ ಚರಿತ್ರೆ. ಪ್ರಹ್ಲಾದನಿಗೆ ನರಸಿಂಹಸ್ವಾಮಿ ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದೆ. ಅನಂತರ ಇವನನ್ನು ಯಾರನ್ನು, ಪ್ರಹ್ಲಾದ ತಂದೆಯಾಗಿರುವಂಥ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಿದೆ. ಪ್ರಹ್ಲಾದನಿಗೆ ಒಂದು ಕಡೆ ಸಂಕಟ, ಒಂದು ಕಡೆ ಸಂತೋಷವಾಯಿತು. ವಿಷ್ಣು ದ್ವೇಷಿಯಾಗಿರುವ ಅಹಂಕಾರದ ಸ್ವರೂಪನಾಗಿದ್ದಂಥ ತನ್ನ ತಂದೆ ಮೃತನಾದ ಸಂತೋಷ. ಆದರೆ ತಂದೆ ಹೋದ ಸಂಕಟವಾಯಿತು. ಆಗ ಮಹಾವಿಷ್ಣು ಸ್ವರೂಪಿಯಾಗಿರುವ ನರಸಿಂಹಸ್ವಾಮಿ ಉಗ್ರ ಸ್ವರೂಪದಲ್ಲಿರ್ತಾನೆ. ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವಾಗ ಅತ್ಯಂತ ಕ್ರೂರ ಸ್ವರೂಪಿಯಾಗಿರ್ತಾನೆ ಸಂಹೃತನಾದ ಹಿರಣ್ಯಕಶಿಪು. ಆಗ ಅವನನ್ನು ಸಮಾಧಾನ ಮಾಡುವುದಕ್ಕಾಗಿ ದೇವಾದಿ ದೇವತೆಗಳು ಬರ್ತಾರಂತೆ. ಯಾರಿಗೂ ಜಗ್ಲಿಲ್ಲ, ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆಗ ಮಹಾಲಕ್ಷ್ಮಿ ಬರ್ತಾಳೆ. ಮಹಾಲಕ್ಷ್ಮಿಯನ್ನು ಕೂಡ ತಿರಸ್ಕಾರ ಮಾಡಿಬಿಡ್ತಾನೆ. ಆ ಕೋಪದ ಭರದಲ್ಲಿ ತನ್ನ ಪತ್ನಿಯಾಗಿರುವಂಥ ಮಹಾಲಕ್ಷ್ಮಿಯನ್ನು ನೋಡಲಿಲ್ಲ, ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆಗ ದೇವತೆಗಳು ಯೋಚನೆ ಮಾಡ್ತಾ ಇದ್ದಾರೆ, ಭಗವಂತನು ನರಸಿಂಹಸ್ವಾಮಿ ಇಷ್ಟು ಉಗ್ರ ಸ್ವರೂಪವನ್ನು ತಾಳಿಬಿಟ್ರೆ ಪ್ರಪಂಚ ಹೇಗೆ ಉಳಿದೀತು ಅಂತ ಮಾಡಿಕೊಂಡು ಪ್ರಹ್ಲಾದನನ್ನು ಕಳಿಸ್ಕೊಡ್ತಾರೆ. ಪ್ರಹ್ಲಾದನನ್ನು ನೋಡಿದ ಕೂಡಲೇ ಸ್ವಾಮಿ ಶಾಂತವಾಗಿಬಿಟ್ಟ. ಉಗ್ರ ನರಸಿಂಹ, ಕ್ರುದ್ಧ ನರಸಿಂಹ ಶಾಂತ ನರಸಿಂಹನಾಗಿಬಿಟ್ಟ. ಅವನನ್ನು ತೊಡೆ ಮೇಲೆ ಹಾಕೋತಾನೆ, ಭಕ್ತನನ್ನು ಅನುಗ್ರಹ ಮಾಡ್ತಾನೆ. ಆಗ ಸಂತುಷ್ಟನಾದಂಥ ನರಸಿಂಹಸ್ವಾಮಿ ತನ್ನ ಅತ್ಯಂತ ಪ್ರೀತಿಪಾತ್ರನಾದ ಭಕ್ತನಾದಂಥ ಪ್ರಹ್ಲಾದನನ್ನು ಕುರಿತು ಮಗು ವರವನ್ನೇ ಬೇಡಿಕೋ ಅಂತ ಕೇಳ್ತಾ. ಈ ಕಥೆ ಹೇಳ್ತಾ ಇದ್ದು ಪೂಜ್ಯರಾದ ಸದ್ಗುರು. ವರವನ್ನೇ ಬೇಡ್ಕೋ ಅಂತಾನೆ. ಪ್ರಹ್ಲಾದ ಹೇಳ್ತಾನೆ, ಸ್ವಾಮಿ ನಿನ್ನ ಅನುಗ್ರಹವಿದ್ದರೆ ಸಾಕು, ನನಗೆ ನಿನ್ನ ಅನುಗ್ರಹಕ್ಕಿಂತ ಹೆಚ್ಚಿನ ವರ ಯಾವುದೂ ಇಲ್ಲ, ಏನೂ ಬೇಡ ಅಂತಾನೆ. ಸಾಧ್ಯವಿಲ್ಲಪ್ಪ, ಭಕ್ತರಿಗೆ ವರವನ್ನು ಕೊಡದೆ ಹೋದರೆ ಭಗವಂತನಿಗೆ ಜಗತ್ತಿನಲ್ಲಿ ಬೆಲೆ ಬರುವುದಿಲ್ಲ. ಏನಾದರೂ ವರವನ್ನು ಕೇಳ್ಕೊ, ವರವನ್ನು ಕೊಡ್ತೀನಿ ಅಂತಾನೆ. ಆಗ ಪ್ರಹ್ಲಾದ ಕೇಳುವಂಥ ಮಾತು ಏನಂತ, ಯಾ ಪ್ರೀತಿ ರವಿಮೇಕಾನ ವಿಷಯೇಶ್ವರ ಪಾಯಿನಿ ತ್ವಾಮನುಸ್ಮರತ ಸ್ವಾಮಿ ಹೃದಯಾನ್ಮಾಪಸತ್ಪತು. ಈ ಶ್ಲೋಕವನ್ನು
ನನ್ನ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸೊಗಸಾಗಿ ಹೇಳ್ತಾರೆ, ಯಾ ಪ್ರೀತಿ ರವಿವೇಕಾನ ವಿಷಯೇಶು ಅನಪಾಯಿನಿ ತ್ವಾಮನುಸ್ಮರತ ಸಾಮೆ ಹೃದಯಾನ್ ಮಾಪ ಸರ್ಪತು. ಎಲೆ ಭಗವಂತನೇ, ಅಜ್ಞಾನಿಗಳಿಗೆ, ಅವಿವೇಕಿಗಳಾದಂಥ ಸಂಸಾರಿಗಳಿಗೆ ಹೇಗೆ ಹೆಣ್ಣು, ಹೊನ್ನು, ಮಣ್ಣು, ಆಸ್ತಿ, ಸೈಟು, ಚಿನ್ನ, ಬೆಳ್ಳಿ ಮುಂತಾಗಿರುವ ಅನಾತ್ಮ ವಸ್ತುಗಳಲ್ಲಿ ಶಾಶ್ವತವಾದಂಥ ಪ್ರೀತಿ ಉಂಟು. ಯಾ ಪ್ರೀತಿ ರವಿವೇಕಾನಾಂ ವಿಷಯೇಶು ಅನಪಾಯಿನಿ. ಭದ್ರವಾಗಿರುವ ಪ್ರೀತಿ. ನನಗೆ ತುಂಬ ದುಡ್ಡು ಬೇಕು, ಮೈ ತುಂಬ ಚಿನ್ನ ಹಾಕ್ಕೊಳ್ಬೇಕು, ಅರಮನೆ ಕಟ್ಟಿಸ್ಕೊಳ್ಬೇಕು, ನನಗೆ ಅನೇಕ ಪ್ರಶಸ್ತಿಗಳು ಬೇಕು ಅನ್ನುವಂಥ ಭ್ರಮೆ ತುಂಬಿಕೊಂಡಿರುತ್ತೆ. ಅಜ್ಞಾನಿಗಳಿಗೆ, ಅವಿವೇಕಿಗಳಿಗೆ ಅನಾತ್ಮ ವಿಷಯಗಳಲ್ಲಿ ಹೇಗೆ ಭದ್ರವಾಗಿರುವಂಥ ಪ್ರೀತಿ ಉಂಟೋ, ತ್ವಾಮನುಸ್ಮರತ ಸ್ವಾಮಿ, ನಿನ್ನನ್ನು ಯಾವಾಗಲೂ ಸ್ಮರಣೆ ಮಾಡುತ್ತಿರುವಂಥ ನನಗೆ ನಿನ್ನಲ್ಲಿ ಭಗವಂತನೇ ಆ ಪ್ರೀತಿ ಬರಲಿ. ದೃಢವಾದ ಭಕ್ತಿ ಇರಲಿ. 24 ಗಂಟೆಗಳ ಕಾಲ ಭಗವಂತನಲ್ಲಿ, ಶ್ರೀಮನ್ನಾರಾಯಣ ಸ್ವಾಮಿಯಲ್ಲಿ, ಮಹಾವಿಷ್ಣುವಲ್ಲಿ ಭಕ್ತಿ ಇರುವಂತೆ ಅನುಗ್ರಹ ಮಾಡು. ನಿನ್ನ ಭಕ್ತನಾಗಿ ನಾನು ಯಾವಾಗಲೂ ಸಂತೋಷವಾಗಿರುವಂತೆ ಅನುಗ್ರಹ ಮಾಡು ಎಂದು ಕೇಳ್ಕೊಂಡಿದ್ದಾನೆ ಪ್ರಹ್ಲಾದ ಕುಮಾರ ಅಂತ ಹೇಳ್ತಾ ಇದ್ರು. ಇದು ಒಂದು ಕಥೆ ಆಯಿತು. ತುಂಬ ಚರಿತ್ರೆ ಇದೆ. ಮತ್ತೊಂದು ಧ್ರುವ ಚರಿತ್ರೆ, ಅದು ವಿಷ್ಣು ಪುರಾಣದಲ್ಲಿದೆ. ವಿಷ್ಣು ಪುರಾಣದಲ್ಲೂ ಇದೆ, ಭಾಗವತದಲ್ಲೂ ಇದೆ. ಭಾಗವತ ವಿಷ್ಣು ಪುರಾಣ 2 ಗ್ರಂಥಗಳಲ್ಲಿ ಭಗವಂತನ ವಿಭೂತಿಯನ್ನು ತುಂಬ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಧ್ರುವ ಕುಮಾರ ಭಗವಂತ ಅನುಗ್ರಹವನ್ನು ಮಾಡಿದ. ಧ್ರುವನೇ ವರವನ್ನು ಬೇಡ್ಕೊ ಅಂತಾನೆ. ಏನು ವರ ಬೇಡ ಸ್ವಾಮಿ, ನೀನು ಅನುಗ್ರಹವಿದ್ದರೆ ಸಾಕು, ಬೇಡಪ್ಪ ವರವನ್ನು ಕೊಡ್ತೇನೆ, ಬೇಡ್ಕೊ ಅಂತಾನೆ. ಆಗ ಆ ಪುಟಾಣಿ ಹುಡುಗ ಸ್ವಾಮಿ, ಯಾರು ಬಾಲಕ, ಅವನ ಹೆಸರೇನು ಧ್ರುವಕುಮಾರ. ಒಂದು ಧ್ರುವಕುಮಾರ, ಮತ್ತೊಬ್ಬ ಪ್ರಹ್ಲಾದ. ಎಂಥ ಅದ್ಭುತವಾದಂಥ ಚರಿತ್ರೆ. ಧ್ರುವಕುಮಾರನು ಕೇಳ್ಕೊತಾನೆ ನೋಡಿ, ಏನಂತ, ಇದನ್ನೆಲ್ಲ ಪೂಜ್ಯರಾದ ಸದ್ಗುರು ಗಟ್ ಮಾಡಿಬಿಟ್ಟಿದೆ. ನಾಥಯೋನಿ ಸಹಸ್ರೇಶು, ನಾಥಯೋನಿ ಸಹಸ್ರೇಶು ಯೇಷು ಯೇಷು ವ್ರಜಾಮ್ಯಹಂ ತೇಷು ತೇಷು ಅಚ್ಯುತಾ ಪ್ರೀತಿ ಅಚ್ಯುತಾಸ್ತು ಸದಾ ತ್ವಯಿ ಅಚ್ಯುತಾಸ್ತು ಸದಾ ಮಮ. ಇದು ಧ್ರುವಕುಮಾರನು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡಂಥ ವರ. ಭಗವಂತನೇ, ಹೇ ನಾಥ ಸ್ವಾಮಿ, ಜಗದ್ವಡೆಯನೇ, ಜಗತ್ ಪರಿಪಾಲಕನಾಗಿರುವಂಥ ಭಗವಂತನೇ, ನಾನು ಜನ್ಮ ಬೇಡ ಅಂತ ಕೇಳ್ಕೊತಾ ಇಲ್ಲ, ಮೋಕ್ಷವನ್ನು ಕೇಳ್ಕೊತಾ ಇಲ್ಲ. ಏನು ಕೇಳ್ಕೊತೇನೆ? ನಾಥ ಯೋನಿ ಸಹಸ್ರೇಶು ಯೇಷು ಯೇಷು ವ್ರಜಾಮ್ಯಹಂ, ನನಗೆ ಯಾವ ಜನ್ಮ ಬೇಕಾದರೂ ಬರಲಿ, ಹಂದಿ ಜನ್ಮ ಬರಲಿ, ಕತ್ತೆ ಜನ್ಮ ಬರಲಿ, ನಾಯಿಯ ಜನ್ಮ ಬರಲಿ, ಆನೆ ಜನ್ಮ ಬರಲಿ, ರಾಕ್ಷಸ ಜನ್ಮ ಬರಲಿ, ಮಾನವ ಜನ್ಮ ಬರಲಿ, ಯಾವುದೇ ಜನ್ಮದಲ್ಲಿ ನಾನು ಹುಟ್ಟಿದರೂ, ಯಾವುದೇ ಯೋನಿಯಲ್ಲಿ ನಾನು ಹುಟ್ಟಿದರೂ, ಹೇ ಅಚ್ಯುತ ಭಗವಂತನೇ, ಅವ್ಯಯ ಸ್ವರೂಪನೇ, ಅವಿಕ್ರಿಯನಾಗಿರುವಂಥ ಪರಮಾತ್ಮನೇ, ತೇಷು ತೇಷು ಆಯಾ ಯೋನಿಗಳಲ್ಲಿ ನಾನು ಹುಟ್ಟಿದ್ದರೂ ಸಹಿತ ನನಗೆ ನಿನ್ನಲ್ಲಿ ಅಚ್ಯುತ ಪ್ರೀತಿರಸ್ತು. ಹೇಗಿದೆ ಶ್ಲೋಕ? ಅಚ್ಯುತ ಪ್ರೀತಿರಸ್ತು. ಅಚ್ಯುತ ನಾಶವಾಗದೇ ಇರುವಂಥ ಪ್ರೀತಿಯನ್ನು ಅನುಗ್ರಹ ಮಾಡು ಸ್ವಾಮಿ. ನಾಥ ಯೋನಿ ಸಹಸ್ರೇಶು ಯೇಷು ಯೇಷು ವ್ರಜಾಮ್ಯಹಂ ತೇಷು ತೇಷು ಅಚ್ಯುತ ಪ್ರೀತಿ ಅಚ್ಯುತಾಸ್ತು ಸದಾ ಮಮ. ಅಚ್ಯುತ, ಹೇ ಅಚ್ಯುತ, ಇದು ಎರಡಿದೆ. ಒಂದು ಅಚ್ಯುತ ಪ್ರೀತಿ, ಮತ್ತೊಂದು ಅಚ್ಯುತಾಸ್ತು. ಹೇ ಅಚ್ಯುತನೇ, ಹೇ ಗೋವಿಂದನೇ, ಹೇ ಪರಮಾತ್ಮನೇ, ನನಗೆ ನಿನ್ನಲ್ಲಿ ಅಚ್ಯುತವಾದ ಪ್ರೀತಿ,
ಅಚ್ಯುತವಾದಂಥ ಭಕ್ತಿ ಇರುವಂತೆ ಅನುಗ್ರಹವನ್ನು ಮಾಡು ಅಂತ ಕೇಳ್ಕೊಂಡ ಅಂತ ಹೇಳ್ತಾ ಇದ್ರು. ಹೀಗೆ 18 ಪುರಾಣಗಳಲ್ಲಿ ಸಕಲ ಮಾನವರಿಗೂ ಹಿಂದೂಗಳು ಕ್ರಿಶ್ಚಿಯನ್ ಅನ್ನುವಂಥ ಯಾವ ಭೇದವಿಲ್ಲದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಒಕ್ಕಲಿಗ ಎನ್ನುವ ಭೇದವಿಲ್ಲದೆ, ಹೆಂಗಸರು ಗಂಡಸರು ಎನ್ನುವ ಭೇದವಿಲ್ಲದೆ, ಬ್ರಹ್ಮಚಾರಿಗಳು ಗೃಹಸ್ಥರು ವಾನಪ್ರಸ್ಥರು ಸನ್ಯಾಸಿ ಎಲ್ಲ ಮಾನವರಿಗೂ ಕೂಡ ಧರ್ಮಾರ್ಥ ಕಾಮ ಮೋಕ್ಷ ವಿಚಾರವನ್ನು ಮತ್ತು ಅವರವರಿಗೆ ಬೇಕಾಗಿರುವಂಥ ಸಕಲ ಅಭ್ಯುದಯ ಪ್ರಾಪ್ತಿಗೆ ಆರೋಗ್ಯ ಬೇಕು, ಸಂತೋಷ ಐಶ್ವರ್ಯ ಬೇಕು, ಆಯುಷ್ಯ ಬೇಕು, ಸುಖ ಬೇಕು, ಸಂತೋಷವಾಗಿರಬೇಕು, ಸತ್ತ ಮೇಲೆ ಸ್ವರ್ಗ ಬೇಕು. ಇದು ಒಂದು ಘಟ್ಟವಾದರೆ ಮೋಕ್ಷ ವಿಚಾರವನ್ನು ತಿಳಿಸಿದ್ದಾರೆ. ಪುರಾಣಗಳಲ್ಲಿ ಭಗವಾನ್ ವೇದವ್ಯಾಸರು ಬರೀ ಪ್ರವೃತ್ತಿ ಧರ್ಮವನ್ನು ಮಾತ್ರವಲ್ಲ, ನಿವೃತ್ತಿ ಧರ್ಮ ಸನ್ಯಾಸ ಎಂದರೇನು, ಆತ್ಮಜ್ಞಾನದ ಮಹಿಮೆ ಏನು, ಆತ್ಮಜ್ಞಾನವನ್ನು ಹೇಗೆ ಹೊಂದಬೇಕು, ಗುರು ಅಂದರೆ ಯಾರು, ಗುರು ಸೇವೆಯನ್ನು ಹೇಗೆ ಮಾಡಬೇಕು, ಗುರು ಸೇವೆಯಿಂದ ಹೇಗೆ ಚಿತ್ತ ಶುದ್ಧಿಯಾಗಿ ವಿವೇಕ ವೈರಾಗ್ಯಗಳು ಬಂದು ಅಂಥವನು ನಿಜವಾದ ಮೋಕ್ಷವನ್ನೇ ಹೊಂದುತ್ತಾನೆ. ಹೀಗೆ 18 ಪುರಾಣಗಳಲ್ಲಿ ಪ್ರವೃತ್ತಿ ಧರ್ಮವನ್ನು ನಿವೃತ್ತಿ ಧರ್ಮವನ್ನು ಕೂಡ ಕಥೆಗಳ ಮುಖಾಂತರ ತಿಳಿಸಿದ್ವಿ. ನಾವು ಪುರಾಣಗಳನ್ನು ಕಾಂತಾ ಸಂಹಿತ ಅಂತ ಹೇಳ್ತೇವೆ. ಕಾಂತ ಅಂದರೆ ಪತ್ನಿ, ಹೆಂಡತಿ. ಹೇಗೆ ಗಂಡನಿಗೆ ಹೆಂಡತಿ ಪ್ರೀತಿಯಿಂದ ಉಪದೇಶ ಮಾಡ್ತಾಳೆ, ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ, ದುರಾಶೆಗೆ ಹೋಗಬೇಡಿ, ಕಳ್ಳತನ ಮಾಡಬೇಡಿ, ಸಂತೋಷವಾಗಿರಿ, ನಾನು ನೋಡ್ಕೋತೀನಿ ನಿಮ್ಮನ್ನು. ಯೋಗ್ಯಳಾದಂಥ ಧರ್ಮಪತ್ನಿ ತನ್ನ ಪತಿಗೆ ಪ್ರೀತಿಯಿಂದ ಉಪದೇಶ ಮಾಡುತ್ತಾ ಅವನನ್ನು ಸನ್ಮಾರ್ಗಗಾಮಿಯಾಗಿ ಮಾಡುವಂತೆ 18 ಪುರಾಣಗಳು ಸಕಲ ಮಾನವರನ್ನು ಸನ್ಮಾರ್ಗಗಾಮಿಗಳಾಗುವಂತೆ ಮಾಡುತ್ತಾ ಸದಾಚಾರವನ್ನು ಉಪದೇಶ ಮಾಡುತ್ತಾ ಯಾವಾಗಲೂ ಶಾಂತವಾಗಿರಿ, ಕೋಪ ಮಾಡಿಕೊಳ್ಳಬೇಡಿ, ಲೋಭಕ್ಕೆ ಒಳಗಾಗಬೇಡಿ, ಸತ್ಯಸಂಧರಾಗಿರಿ ಎಂದು ಮತ್ತೆ ಮತ್ತೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ನೂರಾರು ದೃಷ್ಟಾಂತ, ನೂರಾರು ಕಥೆಗಳು, ನೂರಾರು ಉಪಕಥೆಗಳ ಮುಖಾಂತರವಾಗಿ ಅತ್ಯಂತ ಸುಂದರವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಪುರಾಣ ಶ್ರವಣ ಬಹಳ ಮುಖ್ಯವಾದ. ಪ್ರಾರಂಭದ ತತ್ವ ಜಿಜ್ಞಾಸು ಜನಗಳಿಗೆ ಅಂತಃಕರಣ ಮಲಿನವಾಗಿರುತ್ತೆ. ಮಲಿನವಾಗಿರುವಂಥ ಅಂತಃಕರಣವು ಪವಿತ್ರವಾಗಬೇಕಾದರೆ, ಅವಶ್ಯವಾಗಿ ಚಿತ್ತಶುದ್ಧಿಯಾಗಬೇಕಾದರೆ ಪುರಾಣ ಶ್ರವಣ ಬೇಕು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಗವಾನ್ ವೇದವ್ಯಾಸರು 18 ಪುರಾಣಗಳನ್ನು ರಚನೆ ಮಾಡಿ ಮಾನವ ಕುಲಕೋಟಿಗೆ ಕೊಟ್ಟಿದ್ದಾರೆ. ಈ ಹೊತ್ತು ಕೂಡ 18 ಪುರಾಣ ಗ್ರಂಥಗಳು ಸಿಕ್ಕುತ್ತವೆ. ಮೈಸೂರಿನ ಮಹಾರಾಜರು 18 ಪುರಾಣಗಳನ್ನು ಕನ್ನಡ ಭಾಷೆಯಲ್ಲಿ ತರ್ಜಮೆ ಮಾಡಿಸಿ ಅಚ್ಚಾಕಿದ್ದಾರೆ. ಪುಸ್ತಕ ಸಿಗಬಹುದು ಅಂತ ಕಾಣಿಸುತ್ತೆ. ಅವಶ್ಯವಾಗಿ ನಿಮ್ಮ ಮನೆಗಳಲ್ಲಿ ಎಷ್ಟು ಪುರಾಣಗಳು ಸಿಕ್ಕುತ್ತವೆಯೋ ಅಷ್ಟೂ ಪುರಾಣಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ವಿಶೇಷವಾಗಿ ಒಂದು ಶ್ರೀಮದ್ ಭಾಗವತ, ಮತ್ತೊಂದು ವಿಷ್ಣು ಪುರಾಣ, ಎರಡೂ ಕೂಡ ಭಕ್ತಿ ಪ್ರಧಾನವಾಗಿರುವಂಥ ಗ್ರಂಥ. ಭಕ್ತ್ಯಾ ಹೃದಯವರುಧ್ಯತೆ ಕೃತಿಭಿ ಶುಶ್ರೂಷಿಭಿ ತತ್ಕ್ಷಣಾತ್ ಅಂತ ಹೇಳ್ತಾರೆ. ಭಾಗವತ ಕಥೆ ಕೇಳ್ತಾ ಇದ್ರೆ ಎಂಥವರಿಗೂ ವೈರಾಗ್ಯ ಬಂದು ಭಗವಂತನಲ್ಲಿ ಅಪಾರವಾದಂಥ ಭಕ್ತಿ ಉಂಟಾಗುತ್ತೆ. ವಿಷ್ಣು ಪುರಾಣವನ್ನು ಕೇಳ್ತಾ ಇದ್ರಂತೂ ಮನಸ್ಸು ಅತ್ಯಂತ ಶುದ್ಧವಾಗಿ ಏಕಾಗ್ರೀಕೃತವಾಗಿ ಭಗವಂತನಲ್ಲಿ ನೆಟ್ಟುತ್ತಾರೆ. ಕರ್ಮಯೋಗ ವಿಚಾರವನ್ನು ತಿಳಿಸಿದ್ದಾರೆ. ಮಾಡುವ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ, ಅಹಂಕಾರವಿಲ್ಲದೆ, ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು ಎನ್ನುವ ವಿಚಾರವನ್ನು ಸುಮಾರು 4,30,000 ಶ್ಲೋಕ. ಏನು ಸ್ವಾಮಿ ಇದು, ಒಂದ ಎರಡ ಅದನ್ನು ರಚನೆ ಮಾಡಿರುವಂಥ ಭಗವಾನ್ ವೇದವ್ಯಾಸರ
ಅವತಾರ ಮಾಡಿರುವಂಥ ಮಾಸ ಆಷಾಢ ಮಾಸ. ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅಂತ ಹೇಳ್ತೇವೆ. ನಾವೆಲ್ಲರೂ ಭಗವಾನ್ ವೇದವ್ಯಾಸರನ್ನು ಪೂಜೆ ಮಾಡಿದ್ದೇವೆ. ಒಂದು ವಾರ ಕಾಲ ವೇದವ್ಯಾಸ ಸಪ್ತಾಹ ಮಹೋತ್ಸವದಲ್ಲಿ ವೇದವ್ಯಾಸರ ಸ್ಮರಣೆಯನ್ನೂ ಮಾಡುತ್ತಾ ಭಗವಾನ್ ವೇದವ್ಯಾಸರು ಜಗತ್ತಿಗೆ ನೀಡಿರುವಂಥ ಅಕ್ಷಯ್ಯವಾದ ಅನಂತವಾದ ಭವ್ಯವಾದ ಕೃತಿಗಳ ಬಗ್ಗೆಯೂ ತಿಳ್ಕೊಳ್ತಾ ಬರೋಣ ಅಂತ ಹೇಳುತ್ತಾ ಇಲ್ಲಿಗೆ ಇವತ್ತಿನ ಈ ಪ್ರವಚನವನ್ನು ಸಮರ್ಪಣೆ ಮಾಡುತ್ತಾ ಸಂಪನ್ನಗೊಳಿಸುತ್ತಾ ಭಗವಾನ್ ವೇದವ್ಯಾಸರ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಈ ಪ್ರವಚನದ ಪುಷ್ಪವನ್ನು ಸಮರ್ಪಣೆ ಮಾಡುತ್ತಾ ಪ್ರವಚನವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಪಾಲಲೋಚನ ಶಂಭೋ ಭಗವಾನ್ ಬಾದರಾಯಣಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ನಾಳೆ ದಿವಸ ಶ್ರೀಮನ್ ಮಹಾಭಾರತಂ 1,00,000 ಶ್ಲೋಕಗಳಿಂದ ಕೂಡಿರುವಂಥ ಮಹಾಭಾರತ ಗ್ರಂಥವನ್ನು ಬರೆದಿರುವ ಮಹಾತ್ಮರು ಭಗವಾನ್ ವೇದವ್ಯಾಸರು. ಆ ವಿಷಯವನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.